ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನೀವು ನೋಡ್ತೀರಿ, ಈಗಾಗಲೇ ನಿಮ್ಗೆ ಅರ್ಥ ಆಗಿರ್ಬೋದು ಇದೇನು ಗಿಡ ಯಾವುದು, ಇವರೇನೋ ಕಟ್ಟಿಕ್ಕಿದ್ದಾರೆ, ನಿಮ್ಗಾಗಲೇ ಅರ್ಥ ಆಗಿದೆ ಅಂದ್ಕೊತೀನಿ. ಆದರೂ ನಾನು ನಿಮಗೆ ಇದ್ರ ಪರಿಚಯ ಮಾಡಿಕೊಡ್ಲೇಬೇಕು. ಎಲ್ಲ ನಿಮಗೆ ಗೊತ್ತಿರೋ ಅಂಥ ವಿಚಾರನೇ, ನಿಮಗೆ ಗೊತ್ತಿರೋ ಅಂಥ ಮೂಲಿಕೆನೇ ಇದು. ಈ ಮೂಲಿಕೆ ಬಂದು ನಿಮಗೆ ಅಂಕೋಲೆ ಗಿಡ. ಅಂಕೋಲೆ ಅಂದರೆ ಅಂಕೋಲೆ ಎಲ್ಲ ಗೊತ್ತಿರೋದು, ಅಯ್ಯೋ ಅದರೊಳಗೇನು ವಿಶೇಷ ಅಂತ ಹೇಳ್ತೀರಾ. ಇದರಲ್ಲಿ ವಿಶೇಷ ಅನ್ನೋದಕ್ಕಿಂತ ಕೆಲವು ತಪ್ಪುಗಳನ್ನ ಮಾಡ್ತಾಯಿದ್ದೀವಿ ನಾವು. ಅದೇನು ತಪ್ಪು ಮಾಡ್ತಾಯಿದ್ದೀವಿ ಅಂದಾಗ, ನೀವು ಮುಳ್ಳಿರೋ ಅಂಥ ಅಂಕೋಲೆನ ತಂದು ಹಾಕ್ತಾಯಿದ್ದೀರ. ಹೊರಗಡೆ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲಿ ಯಾವುದೋ ಅವರು ಮುರ್ಕೊಂಡು ಬಂದು ಸುಮ್ಮನೆ ಅದಕ್ಕೆ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಅದನ್ನು ಕೊಡ್ತಾರೆ. ಅದನ್ನು ನೀವು ತಂದು ಕಟ್ತೀರಾ. ಯಾಕೆಂದರೆ ಅದಕ್ಕೆ ಒಂದು ಪ್ರಾಣ ಪ್ರತಿಷ್ಠಾಪನೆ ಇರಲ್ಲ, ಪೂಜೆ ಇರಲ್ಲ, ಏನೂ ಇರಲ್ಲ. ಅವರೇ ಸ್ನಾನ ಮಾಡಿರೋದಿಲ್ಲ. ಸುಮ್ಮನೆ ಮುರ್ಕೊಂಡು ಬಂದು ಅದಕ್ಕೊಂದು ಅರಿಶಿನ ಕುಂಕುಮ ಎಲ್ಲ ಹಾಕಿ ಅದನ್ನೊಂದು ಏನೋ ಒಂದು ಹೇಳಿ ಒಂದಷ್ಟು ಹಣ ಅಂತ ನಿಮ್ಮ ಹತ್ರ ತೊಗೊಳ್ತಾರೆ. ಆ ಮುಳ್ಳನ್ನ ಯಾವಾಗ ಇಕ್ತೀರಾ ನೀವು ಮನೆ ಒಳಗಡೆ, ಮನೆಯಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಅಂದರೆ ತೊಂದರೆಗಳು ಜಾಸ್ತಿ ಆಗ್ತಾ ಬರುತ್ತೆ, ಜಗಳಗಳು. ಅದೇ ಈ ಮುಳ್ಳು ಅನ್ನೋದು ವೈರತ್ವ. ಯಾವತ್ತು ಮುಳ್ಳು ನಾವು ಮನೇಲಿ ಇಕ್ತೀವೋ ಅದು ವೈರತ್ವ ಅಂತಲೇ ಬರೋದಲ್ಲಿ. ಅಲ್ಲಿ ಮಕ್ಕಳು ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಮನೇಲಿ ಕುಟುಂಬ ಇರ್ಬೋದು, ಇದೆಲ್ಲ ಏನಾಗುತ್ತೆ, ವೈರತ್ವವಾಗಿ ಒಬ್ರಿಗೊಬ್ರಿಗೆ ಜಗಳಗಳು ಆಗೋ ಅಂಥದ್ದು, ಶಾಂತಿ ಇರಲ್ಲ, ಸಮಾಧಾನ, ಈ ರೀತಿ ಆಗ್ತಾ ಇರುತ್ತೆ. ಈ ಕೆಲವೊಬ್ಬರು ಮನೆ ಮುಂದೆನೇ ಗುಲಾಬಿ ಗಿಡ ಹಾಕಿರ್ತಾರೆ. ಅಂದರೆ ಮುಳ್ಳಿನ ಗುಲಾಬಿಲಿ ಮಾಮೂಲಿ ಮುಳ್ಳಿದ್ದೇ ಇರುತ್ತೆ, ಆ ರೀತಿ ಹಾಕ್ಕೊಳ್ತಾರೆ. ಮನೆ ಮುಂದೆ ಯಾವತ್ತೂ ಮುಳ್ಳಿನ ಗಿಡಗಳನ್ನ ಹಾಕ್ಕೋಬಾರ್ದು. ಆ ಮುಳ್ಳಿನ ಗಿಡ ಏನು ಹಾಕ್ಕೊಳ್ತೀರೋ ಅದೇ ರೀತಿಯೇ ಮನೆಗಳಲ್ಲಿ ಮುಳ್ಳು ರೀತಿಯಲ್ಲೇ ತೊಂದರೆಗಳಾಗ್ತಾ ಇರುತ್ತೆ. ಹಾಗಾಗಿ ಇದನ್ನು ನಾನು ನಿಮಗೆ ಪರಿಚಯ ಮಾಡ್ತಾಯಿದ್ದೀನಿ. ಇದು ಇನ್ನೊಂದು ಏನಪ್ಪ ಅಂದರೆ ಬಿಳಿ ಅಂಕೋಲೆ. ಇದು ಬಿಳಿ ಅಂಕೋಲೆ ಮತ್ತು ಮುಳ್ಳು ಹಿಲ್ದಿರೋಂಥ ಅಂಕೋಲೆ. ಈ ಬಿಳಿ ಅಂಕೋಲೆ ಭಾಳ ಶ್ರೇಷ್ಠವಾದದ್ದು. ನೋಡಿ, ನಿಮಗೆಲ್ಲರೂ ನೋಡ್ತಾ ಇದ್ದೀರಾ, ಎಲ್ಲೂ ಒಂದು ಮುಳ್ಳಿಲ್ಲ, ಬಿಳಿ ಅಂಕೋಲೆ ಮತ್ತು ಈ ಎಲೆ ಸಮೇತ ಇದೆ ನೋಡಿ. ಇದು ಆದರೆ ತಂದಿದ್ದು ಹುಣ್ಣಿಮೆಯಲ್ಲಿ ಇದು ಮಾಡಿರೋದು, ಆದರೆ ನಾನು ಅದು ರೆಡಿ ಮಾಡಲಿಕ್ಕಾಗಿರಲಿಲ್ಲ. ನೋಡಿ, ಇದು ಮುಳ್ಳು ಹಿಲ್ದಿರೋ ಅಂಥ ಅಂಕೋಲೆ. ಈ ರೀತಿ ದಿಕ್ಕಿದಾಗ ನಿಮಗೆ ಮನೆಗೆ ಅದು ಅಭಿವೃದ್ಧಿ ಅಂತ ಆಗುತ್ತೆ. ನೀವು ಸುಮ್ಮನೆ ಆ ದೇವಸ್ಥಾನಗಳಲ್ಲಿ ಮಾರ್ತಾರೆ, ಅಲ್ಲಿ ಪಾಪ ಹೋಗ್ತೀರಾ, ಹೆಣ್ಮಕ್ಳು ಗೊತ್ತು, ಚೆನ್ನಾಗಿರುತ್ತೆ ದೇವಸ್ಥಾನ ಹತ್ರ, ಇನ್ನೊಂದು ಚೆನ್ನಾಗಿರೋದೆಲ್ಲ ತೊಗೊಂಬಿಡೋಣ ಅಂತ ತೊಗೊಳ್ತೀರಾ. ಅದು ತಂದ ಮೇಲೆ ಆ ಮುಳ್ಳು ಗಿಡನ ಮನೇಲಿ ಇಟ್ಕೊಂಡು ನಿಮಗೆ ನೀವೇನೇ ತೊಂದರೆಗಳನ್ನ ಮಾಡ್ಕೊಳ್ತಾ ಇರ್ತೀರ. ಆ ರೀತಿ ಅದಕ್ಕೆ ಇದನ್ನು ನೀವು ನೋಡಲಿ ಅನ್ನೋ ಉದ್ದೇಶಕ್ಕೆ ಕೂಡ ಇದನ್ನು ನಾನು ಈ ಬಿಳೆ ಅಂಕೋಲೆ, ಯಾಕೆ ಸಾಕಷ್ಟು ಜನ ನಾನು ಕೇಳ್ತಾ ಇರ್ತಾರೆ ಆ ಮುಳ್ಳಿನ. ನಾನು ಸಾಕಷ್ಟು ಮನೆಗೆ ಹೋದಾಗಲೂ ಕೂಡ ಅಷ್ಟೇ, ಆ ಮುಳ್ಳನ್ನ ಒಂದು ಅಂಕೋಲೆನೇ ಇಟ್ಟಿರ್ತಾರೆ. ನಾನು ಎಷ್ಟೋ ಜನ ಕೇಳಿ, ಈ ಥರ ಮುಳ್ಳನ್ನ ಯಾವತ್ತೂ ಇಡಬೇಡಿ ಮನೆಯಲ್ಲಿ. ಮನೆ ಮುಂದೆ ಮುಳ್ಳಿರೋ ಅಂಥ ಗಿಡ ಯಾವುದೇ ರೀತಿ ಆದರೂ, ಮನೆ ಮುಂದೆ ಮುಳ್ಳಿನ ಗಿಡಗಳು ಯಾವುದೇ ರೀತಿ ಇರಬಾರ್ದು. ಕೆಲವು ಶೋಗೆ ಅಂತ ಅಂದ್ಬಿಟ್ಟು ಕೆಲವೊಂದು ಮುಳ್ಳು ಬರುತ್ತೆ, ಗಿಡ ಗುಲ್ದಸ್ತ ಅಂತ, ಅದು ಪೂರ್ತಿ ಮುಳ್ಳು. ಅಂದರೆ ಅದಕ್ಕೇನೋ ಒಂದು ಹೆಸರಿರುತ್ತೆ, ಆ ರೀತಿ ಇದು ಒಂದು ಬರುತ್ತೆ. ಅದು ಆ ರೀತಿ ಅದನ್ನೆಲ್ಲ ಮುಳ್ಳೋದು ಶೋಗೆ ಅಂತ ಇಟ್ಕೊಳ್ತಾರೆ. ಆದರೆ ಆ ಶೋ ಹೋಗಿ ನಮ್ಮ ಜೀವನದ ಮೇಲೆ ತೊಂದರೆ ಮಾಡ್ತಾರೆ. ಅದೇ ರೀತಿ ಗುಲಾಬಿ ಹೂಗಳು, ಒಟ್ಟಲ್ಲಿ ಯಾವುದೇ ರೀತಿ ಆದರೂ ಈ ಮುಳ್ಳಿನ ಗಿಡಗಳನ್ನ ಯಾವುದೇ ರೀತಿ ಮನೆ ಮುಂದೆ ನಿಮ್ಮ ಮನೆಗೆ ಸೇರಿದಂಥ ಒಂದು ಇದರಲ್ಲಿ ಹಾಕ್ಕೋಬಾರ್ದು ಅದನ್ನು. ಅದೇ ರೀತಿ ಈ ಮುಳ್ಳಿನ ಅಂಕೋಲೆನ ತಂದು ನೀವು ಮನೆಯೊಳಗೆ ಇಟ್ಕೊಳ್ತೀರಾ, ಅಲ್ಲಿ ಏನಾಗುತ್ತೆ, ಮನೆಯಲ್ಲಿ ನೆಗೆಟಿವ್ ಜಾಸ್ತಿ ಆಗುತ್ತೆ. ಮನೆಗಳಲ್ಲಿ ಜಗಳಗಳು, ಕದನಗಳು, ಮನೆಯಲ್ಲಿ ಶಾಂತಿ ಇಲ್ಲ, ಹಣಕಾಸು ನಿಲ್ಲಲ್ಲ, ಆರೋಗ್ಯ ಸರಿ ಇರೋದಿಲ್ಲ. ಇವೆಲ್ಲ ಒಂದರಿಂದೆ ಬರ್ತಾ ಇರುತ್ತೆ. ನೀವು ಅಂದ್ಕೊತೀರಾ ಯಾಕೋ ಏನೋ ಯಾರೋ ಮಾಡಿಸ್ಬಿಟ್ಟಿದ್ದಾರೆ, ತೊಂದರೆ ಆಗಿದೆ ಅಂತ. ಇಲ್ಲ, ತೊಂದರೆನ ನೀವು ತಂದ್ಕೊಂಡಿರ್ತೀರ, ದುಡ್ಡು ಕೊಟ್ಟು ತಂದು ಮನೇಲಿ ಇಟ್ಕೊಂಡಿರ್ತೀರ. ಆ ತೊಂದರೆಗಳು ನಿಮ್ಗೆ ಈ ರೀತಿ ಕಾಡ್ತಾ ಇರುತ್ತೆ. ದಯವಿಟ್ಟು ಆ ರೀತಿ ನೀವು ಮುಳ್ಳಿರೋ ಅಂಥ ಅಂಕೋಲೆನ ದಯವಿಟ್ಟು ತಂದು ಮನೇಲಿ ಇಟ್ಕೋಬೇಡಿ. ಅದಕ್ಕಾಗಿ ನಾನು ಈ ವಿಡಿಯೋ ಈಗ ನೀವು ನೋಡ್ಬೋದು. ಅದರಲ್ಲಿ ಇನ್ನೂ ದಪ್ಪದ್ದು ಕೂಡ ಇದೆ, ದಪ್ಪ ಅದು ಇದೆ. ಅದು ಕಟ್ ಮಾಡಲಿಕ್ಕೆ ಹುಡುಗರು ಯಾರೂ ಇಲ್ಲ, ಹಾಗಾಗಿ ಅದೇ ಇಟ್ಟಿರ್ತೀನಿ. ನೀವು ಇಲ್ಲಿ ಕೂಡ ನೋಡ್ಬೋದು, ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ನೋಡಿ, ಒಂದು ಚೂರು ಮುಳ್ಳು ಇಲ್ಲ. ಇದು ಮುಳ್ಳು ಇಲ್ಲದೆ ಅದು ಬಿಳಿ ಅಂಕೋಲೆ. ಇದು ಭಾಳ ಶ್ರೇಷ್ಠ. ಈ ಬಿಳಿ ಅಂಕೋಲೆ ಅದರಲ್ಲಿ ಹುತ್ತದ ಮೇಲೆ ಬೆಳೆದಿರೋ ಅಂಥ ಅಂಕೋಲೆ ಅಂದರೆ ಭಾಳ ಅದ್ಭುತ. ಭಾಳ ನಿಮ್ಮ ಎಲ್ಲ ಕೆಲಸಗಳನ್ನು ಒಂದು ಸರಾಗವಾಗಿ ಮಾಡಿಕೊಡೋವಂಥ ಅದ್ಭುತವಾದಂಥ ಒಂದು ಅಂಕೋಲೆ ಗಿಡಗಳಿವು. ಹಾಗಾಗಿ ನಾನು ಭಾಳ ಕಡೆ ನೋಡಿರೋದ್ರಿಂದ ಎಲ್ಲರೂ ಅದನ್ನೇ ಮಾಡೋದನ್ನ ನಿಮಗೆ
ಅದನ್ನು ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಸಾಕಷ್ಟು ಜನ ಕೇಳಿದರು ಅಂಕೋಲೆಗಳು ತಂದಿದ್ರೆ ಕೊಡಿ ಕೊಡಿ ಅಂತ. ಅದು ಸಾಮಾನ್ಯ, ಅದು ರಿಸ್ಕು, ಇವೆಲ್ಲ ತಂದು ಇದೆಲ್ಲ ಮಾಡಬೇಕು ಅಂದರೆ ಕೆಲಸಗಳು. ಹಾಗಾಗಿ ಅದು ಸಿಕ್ಕಿರಲಿಲ್ಲ ಕೂಡ ನನಗೆ. ಈಗ ಅದು ಬಂದಿದೆ. ಅದಕ್ಕಾಗಿ ನಿಮಗೆ ಅದರ ತಿಳುವಳಿಕೆ ಹೇಳೋಣ. ಯಾಕೆಂದರೆ ಗೊತ್ತಿರಲ್ಲ, ಅಂಕೋಲೆ ಅಂದರೆ ಎಲ್ಲ ಒಂದೇ ಬಿಡು ಅಂಕೋಲೆ ಅಂತ ನೀವು ತಿಳ್ಕೊಬಿಡ್ತೀರ. ಆ ಅಂಕೋಲೆಯಲ್ಲಿ ಈ ರೀತಿ ಇರುತ್ತೆ. ಎರಡು ಥರ ಅಂಕೋಲೆ, ಮುಳ್ಳು ಅಂಕೋಲೆ, ಬಿಳಿ ಅಂಕೋಲೆ. ಮತ್ತು ಇದರ ಹಣ್ಣುಗಳು ಕೂಡ ಅಷ್ಟೇ. ನಾನು ಈಗ ಇದನ್ನೆಲ್ಲ ಸೇವ್ ಮಾಡಿ ಇಡ್ತಾಯಿದ್ದೀನಿ. ಅದರ ಒಂದು ಬೀಜಗಳನ್ನು ಕೂಡ ತಂದು ಇಟ್ಟಿದ್ದೀನಿ. ಅದು ಇನ್ನೂ ಒಂದಷ್ಟು ಆದಾಗ ಅದರ ಎಣ್ಣೆ ತೆಗಿಬೇಕು ಅನ್ನೋದೇ ನನ್ನ ಉದ್ದೇಶ. ಅದು ಕೂಡ ಮುಂದಿನ ಒಂದು ಇದರಲ್ಲಿ ನೋಡುವ. ಅದು ಕೂಡ ಯಾಕೆ ಅಂತಂದರೆ ಇದನ್ನು ಗೊತ್ತಿಲ್ಲದಿರೋರಿಗೆ ಪಾಪ ಗೊತ್ತಿಲ್ಲದೆ ಮಾಡ್ಕೊಳ್ತಿರ್ತೀರ. ಹಾಗಾಗಿ ಅದು ಒಂದು ವಿಷಯ ನಿಮ್ಮ ಮನಸ್ಸಲ್ಲಿ ಬರಲಿ. ಆ ರೀತಿ ಎಲ್ಲೇ ಸಿಕ್ಕಿದ್ರು ತಗೋಬೇಡಿ ಅನ್ನೋ ಉದ್ದೇಶಕ್ಕೆ ನಾನು ಒಂದು ಈ ವಿಡಿಯೋನ ಮಾಡ್ತಿರೋ ಅಂಥದ್ದು. ಇದು ನಿಮಗೆ ಸಾಕಷ್ಟು ಕೆಲಸಕ್ಕೆ ಬಂದಿದೆ, ಅಥವಾ ನಿಮಗೆ ತಿಳುವಳಿಕೆ ಆಗಿದೆ, ಅಥವಾ ನಿಮಗೆ ಆ ಥರ ತೊಗೋಬಾರ್ದು ಅಂತ ಕೂಡ ಅನಿಸಿದೆ ಅಂದ್ಕೊಳ್ತೀನಿ. ಆ ಥರ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ. ಧನ್ಯವಾದಗಳು.